ಮಾಲೂರಿನಲ್ಲಿ ಭೀಮ ಸೈನಿಕರಿಂದ ಐತಿಹಾಸಿಕ ರಥ ಸಂಚಲನ. ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂವಿಧಾನ ರಥ ಸಂಚಲನ ಜಾಥಾ ಹಾಗೂ ಬಹಿರಂಗ ಸಭೆಯ ಬೃಹತ್ ಸಮಾವೇಶ ನಡೆಸಲಾಯಿತು. ಸಾಗರೋಪಾದಿಯಲ್ಲಿ 15,000ಕ್ಕೂ ಹೆಚ್ಚು ಭೀಮ ಸೈನಿಕರು ಜೈ ಭೀಮ್ ಘೋಷಣೆಗಳೊಂದಿಗೆ ಮಾಲೂರು ನಗರದ ರಾಜಬೀದಿಗಳಲ್ಲಿ ಜಾಥಾ ನಡೆಸಿದ್ರು. 76ನೇ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಮಾಲೂರಿನ ಹೋಂಡಾ ಸ್ಟೇಡಿಯಂನಲ್ಲಿ ಬೃಹತ್ ಸಮಾವೇಶದಲ್ಲಿ ಮಹಿಳಾ ಹೋರಾಟಗಾರ್ತಿ ಚಿಂತಕಿ ಕಲಬುರ್ಗಿ ಕೆ. ನೀಲಾ ಕಾರ್ಯಕ್ರಮವನ್ನುದ್ದೇಶಿಸಿ ದೇಶಕ್ಕೆ ಆರ್ಎಸ್ಎಸ್ ಕೊಡುಗೆ ಏನು ಇದೆ ಏನು ಇಲ್ಲ, ಆರ್ಎಸ್ಎಸ್ ಸಂವಿಧಾನವನ್ನು ಒಪ್ಪೋದಿಲ್ಲ, 100 ವರ್ಷದಲ್ಲಿ ಆರ್ಎಸ್ಎಸ್ ಚಡ್ಡಿಯಿಂದ ಪ್ಯಾಂಟ್ಗೆ ಬಂದಿದ್ದಾರೆ, ಗಾಂಧೀಜಿ ಕೊಂದಿದ್ದು ದೇಶದ ಮೊದಲ ಭಯೋತ್ಪಾದಕ ಆರ್ಎಸ್ಎಸ್ನ ನಾಥೂರಾಮ್ ಗೂಡ್ಸೆ, ಆರ್ಎಸ್ಎಸ್ ಯುವಕರಿಗೆ ತಪ್ಪು ದಾರಿ ತೋರಿಸಿ ಕೈಗೆ ಲಾಠಿ ಮತ್ತು ತ್ರಿಶೂಲ ಕೊಟ್ಟಿದ್ದಾರೆ, ಆರ್ಎಸ್ಎಸ್ನಿಂದ ದೇಶದ ಸಂವಿಧಾನಕ್ಕೆ ಅಪಾಯ ತಪ್ಪಿದ್ದಲ್ಲ, ಅಂಬೇಡ್ಕರ್ ಅವರ ಭಾರತದ ಭಾವೈಕ್ಯತೆಯ ಪರಂಪರೆಯನ್ನು ದಮನಿತರ ದಲಿತರ ಪರವಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಆರ್ಎಸ್ಎಸ್ ಯಾವ ಪುರುಷಾರ್ಥಕ್ಕಾಗಿ ಲಾಠಿ ಹಿಡಿದು ಚಡ್ಡಿ ಹಾಕಿ ಪಥ ಸಂಚಲನ ನಡೆಸಿ 100 ವರ್ಷದ ಶತಮಾನೋತ್ಸವ ಆಚರಿಸಿದ್ರು. ಸಮಾಜಕ್ಕೆ ಅವರ ಕೊಡುಗೆ ಏನು? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶಕ್ಕೆ ಕೊಡುಗೆಯಾಗಿ ಪವಿತ್ರವಾದ ಸಂವಿಧಾನವನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ಉಳಿಸಿಕೊಳ್ಳುವ ಜವಾಬ್ದಾರಿ ಹೆಚ್ಚಾಗಿದೆ. 100 ವರ್ಷಗಳ ಸಂಭ್ರಮದ ಆರ್ಎಸ್ಎಸ್ನವರು ಚಡ್ಡಿ ಹಾಕಿಕೊಂಡು ಲಾಠಿ ಹಿಡಿದು ಏನು ಉದ್ಧಾರ ಮಾಡಿದ್ದೀರಿ? ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆರ್ಎಸ್ಎಸ್ನವರು ಒಬ್ಬರಾದರೂ ಹೋರಾಟ ಮಾಡಿದ್ದಾರಾ ಅಂತ ಮಾಲೂರಿನ ಹೋಂಡಾ ಸ್ಟೇಡಿಯಂನಲ್ಲಿ ಏರ್ಪಡಿಸಿದ್ದ ಬೃಹತ್ ಸಮಾವೇಶದಲ್ಲಿ ಪ್ರಗತಿಪರ ಚಿಂತಕಿ ಕೆ. ನೀಲಾ ಪ್ರಶ್ನೆ ಮಾಡಿದ್ರು. ಸಂವಿಧಾನ ಒಪ್ತಿಲ್ಲ, ಅವ್ರು ಹೇಳಿದ್ರು ಒಪ್ಪಲ್ಲ. ನೆನ್ಪಿಟ್ಕೊಳ್ರಿ, ಎಲ್ಲರೂ ಬಂದವರು ಹಳ್ಳಿ ಹಳ್ಳಿ ಜಾಥಾ ಮಾಡಿ ಬಂದಿದ್ದೀರಿ ನೀವೆಲ್ಲರೂ. ಸಲಾಮ್ ಹೇಳ್ತೀನಿ ನಾನು ಮಾಲೂರಿನ ಸಮಸ್ತ ಜನತೆಗೆ. 1 ತಿಂಗಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನವನ್ನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗಿದ್ದೀರಿ. ಸಲಾಮ್ ನಿಮ್ಮೆಲ್ಲರಿಗೂ. ದಲಿತ ಚಳವಳಿ ಹುಟ್ಟಿದ ನಾಡು, ಶ್ರಮಿಕ ಚಳವಳಿ ಹುಟ್ಟಿದ ನಾಡು ಮಾಲೂರು, ಕೋಲಾರ ಜಿಲ್ಲೆ, ಇಡೀ ನಮ್ಮ ಕರ್ನಾಟಕಕ್ಕೆ ಚಳವಳಿಗಳ ನಾಡು ಇದು. ನನಗೆ ಅಣ್ಣ ಬಸವಣ್ಣ ನೆನಪಾಗ್ತದೆ, ಅಕ್ಕ ಮಹಾದೇವಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹರಪದ ಅಪ್ಪಣ್ಣ, ಆದಿಯಾಗಿ ಎಲ್ಲರೂ ನೆನಪಾಗ್ತಾರೆ. ನಮಗೆ ಪ್ರದೇಶಗಳಿಲ್ಲ, ನಮಗೆ ಗಡಿ ಗೆರೆಗಳಿಲ್ಲ, ನಮಗೆ ಭಾಷೆ ಪ್ರಶ್ನೆ ಇಲ್ಲ, ನಮ್ಮೆಲ್ಲರ ಹೃದಯದ ಭಾಷೆ ಒಂದೇ. ಯಾವುದು? ಸ್ಟ್ರೆಂತ್ ಅಂಡ್ ಕಾನ್ಸ್ಟಿಟ್ಯೂಷನ್. ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಖೋಖಲ ಮಾಡ್ಲಿಕ್ಕೆ ಬಿಡಬೇಡ್ರಿ. ಅವತ್ತಿನ ದಿನ ಆರ್ಎಸ್ಎಸ್ ಸ್ಥಾಪಕರು ಹೇಳಿದ್ರು ಸಂವಿಧಾನ ಒಪ್ಪಲ್ಲ. ಒಪ್ಪಲ್ಲಪ್ಪ? ನಿಮ್ ತುಪ್ಪ ಕಸ್ಕೊಂಡಿದೀವಾ? ನಿಮ್ಮ ಮತ್ತೇನಾದ್ರು ಕಸ್ಕೊಂಡಿದೀವಾ? ಯಾಕೊಪ್ಪಲ್ಲ ನೀವು? ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ, ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು. ಮನುಸ್ಮೃತಿ ಅಂದ್ರೆ ಏನು ನಿಮಗೆ ಗೊತ್ತು ಬಂದುತ್ತೆ, ನಾನು ಹೇಳೋದಿಲ್ಲ. ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಗ್ರಂಥ ಮನುಸ್ಮೃತಿ. ಯಾವ ಗ್ರಂಥವೂ ಸಹಿತ ಹೆತ್ತ ತಾಯಿಯನ್ನ, ಹೆಣ್ಮಕ್ಳನ್ನ ವ್ಯಭಿಚಾರಿ ಅಂತ ಕರೆದಿಲ್ಲ. ಇಲ್ಲ, ನಮ್ಮೆಲ್ಲರ ಹೃದಯದ ಭಾಷೆ ಒಂದೇ. ಯಾವುದು? ಸ್ಟ್ರೆಂತ್ ಅಂಡ್ ಕಾನ್ಸ್ಟಿಟ್ಯೂಷನ್. ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಖೋಖಲ ಮಾಡ್ಲಿಕ್ಕೆ ಬಿಡಬೇಡ್ರಿ. ಅವತ್ತಿನ ದಿನ ಆರ್ಎಸ್ಎಸ್ ಸ್ಥಾಪಕರು ಹೇಳಿದ್ರು ಸಂವಿಧಾನ ಒಪ್ಪಲ್ಲ. ಒಪ್ಪಲ್ಲಪ್ಪ? ನಿಮ್ ತುಪ್ಪ ಕಸ್ಕೊಂಡು